ಸಿಕ್ಕಿದ್ಯಲ್ಲ ಅದಕ್ಕೆ ನಾವು ಹ್ಮ್ ರಿಟರ್ನ್ ಆಗಿ ಕೊಡ್ಬೋದಾಗಿರುವಂತದ್ದು ಕೇವಲ ಗ್ರಾಟಿಟ್ಯೂಡ್, ಒಂದು ಕೃತಜ್ಞತೆ. ಅದೇ ಒಂದು ದೊಡ್ಡ ವಿಷಯ ಅಂತ ಅನ್ಕೊಳ್ತೀನಿ. ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಕೃತಜ್ಞತೆ ಅನ್ನೋದನ್ನ ಅವ್ನು ಎಷ್ಟು ಅಳವಡಿಸ್ಕೊಳ್ತಾನೋ ಅಷ್ಟು ಎತ್ತರಕ್ಕೆ ಹೋಗ್ತಾನೆ ಅಂತ ಹೇಳಿ. ಎಲ್ಲದೂ ನಾವೇ ಅಂತ ಹೇಳ್ಬಿಟ್ಟು ಕ್ರೆಡಿಟ್ಸ್ ತಗೊಳಕ್ ಆಗಲ್ಲ. ಎಷ್ಟು ಕ್ರೆಡಿಟ್ಸ್ ತಗೊಳ್ತಾ ಹೋಗ್ತೀವೋ ಅಷ್ಟು ಬೇಗ ಕೆಳಗಿಳಿದು ಬರೋದು ಕೂಡ ಸುಲಭ ಅಂತ ಅನ್ಸುತ್ತೆ ನಂಗೆ. ಹಾಗೆ ವೆರಿ ಕೃತಜ್ಞತೆ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಅದೊಂದು ತುಂಬಾ ಸ್ಪೆಷಲ್ ಪ್ರೋಗ್ರಾಮ್. ಪ್ರತಿ ಬಾರಿ ನಮ್ ಬದುಕಲ್ಲಿ ಕೃತಜ್ಞತೆ ಸಾಕಷ್ಟು ಜನರಿಗೆ ಸಲ್ಲಿಸ್ತೀವಿ, ಆದ್ರೆ ನಮ್ ಜೀವ ಕೊಟ್ಟವರಿಗೆ, ನಮ್ ಜ್ಞಾನದ ಗುರುವಾಗಿ ಇರುವಂತವರಿಗೆ, ಬದುಕಲ್ಲಿ ಮತ್ತಿನ್ನೆಲ್ಲೋ ಕಷ್ಟದಲ್ಲಿದ್ದಾಗ ಕೈ ಹಿಡಿದು ನಮ್ಮನ್ನ ಮುಂದೆ ಕರ್ಕೊಂಡು ಹೋಗಿರುವಂತಹ ಗುರುನ ಯಾವತ್ತೂ ಮರಿಬಾರ್ದು ಅಂತ ಹೇಳ್ತಾರೆ. ನಾಗಮ್ಮ ಫೌಂಡೇಶನ್ ಕಡೆಯಿಂದ ಈ ಕೃತಜ್ಞತೆ ಕಾರ್ಯಕ್ರಮದಲ್ಲಿ ತಾಯಿಗೆ, ಗುರುವಿಗೆ, ಆಧ್ಯಾತ್ಮ ಗುರು ಅಥವಾ ನಮ್ಮ ಏಳಿಗೆಗೆ ಕಾರಣವಾಗಿರುವಂತಹ ಗುರುಗಳನ್ನೂ ಕೂಡ ನೆನಪಲ್ಲಿಟ್ಕೊಂಡು, ಮತ್ತೆ ಬದುಕಿನ ಮತ್ತೊಬ್ಬ ಗುರುವನ್ನೂ ಕೂಡ ನೆನ್ಪು ಮಾಡ್ಕೊಂಡು ಕೃತಜ್ಞತೆ ಸಲ್ಲಿಸುವಂತಹ ಆ ಒಂದು ಪ್ರೋಗ್ರಾಮ್ ತುಂಬಾ ಸ್ಪೆಷಲ್. ಬಹುಶಃ ಇದುವರೆಗೂ ಎಲ್ಲೂ ನಾನು ಅಷ್ಟು ಕೇಳಿಲ್ಲ. ಗುರುವಂದನೆ ಕಾರ್ಯಕ್ರಮಗಳನ್ನ ನಾವು ಕೇಳಿದೀವಿ, ಆದ್ರೆ ಬದುಕಿನ 3 ಮುಖ್ಯವಾಗಿರುವಂತಹ ವ್ಯಕ್ತಿಗಳನ್ನ ನೆನ್ಪಿಟ್ಕೊಂಡು ಅವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡುವಂತದ್ದು ಅಪರೂಪದ ಒಂದು ಕಾರ್ಯಕ್ರಮ. ಹಾಗಾಗಿ ನೀವು ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ನಿರೂಪಣೆಗೆ ನೀವು ನನ್ನನ್ನು ಕರಿತೀರಿ, ಅದ್ ನಂಗೆ ತುಂಬಾ ಸಂತೋಷ ಇದೆ. ಕರಿದೇ ಇದ್ರು ಕರೆದ್ರು ಆ ಕಾರ್ಯಕ್ರಮ ಬಂದಾಗ ನನ್ನ ನೆನ್ಪು ಮಾಡ್ಕೊಳ್ಳೋದು, ನಾನ್ ನಿಮ್ಗೆ ಕೃತಜ್ಞತೆಯನ್ನ ಸಲ್ಲಿಸ್ಬೇಕು. ಓಕೆ, ಥ್ಯಾಂಕ್ ಯು. ಈಗ ಮುಂದಿನ ವಾರ ಅಂದ್ರೆ ಏಪ್ರಿಲ್ ಹ್ಮ್ 3ನೇ ತಾರೀಕು ರಾತ್ರಿ 8 ಗಂಟೆಯಿಂದ ಒಂದ್ ಸ್ವಲ್ಪ ಹ್ಮ್ ನಾವಿಬ್ರು ಸಂವಾದ ಮಾಡ್ತೀವಿ. ನಾವಿಬ್ರು ಹ್ಮ್ ಹ್ಮ್ ಸಂವಾದ ಮಾಡೋದ್ರಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಮುಂದಿನ ವಾರ ನಿರೀಕ್ಷೆ ಮಾಡ್ಕೊಂಡು ಹ್ಮ್ ಯೂಟ್ಯೂಬ್ ಲೈವ್ಗೆ ಕನೆಕ್ಟ್ ಆಗೋದ್ರಿಂದ ಏನ್ ಲಾಭ ಆಗ್ಬೋದು ಅವ್ರಿಗೆ? ಖಂಡಿತ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆ ಅವನದೇ ಆಗಿರುವಂತಹ ಅನುಭವನ ಪಡ್ಕೊಂಡಿರ್ತಾನೆ. ಎಷ್ಟು ಸಾಧನೆ ಅನ್ನೋಂತ ಒಬ್ಬೊಬ್ಬರ ಡೆಫಿನಿಷನ್ ಆಗಿರುತ್ತೆ. ಆದ್ರೆ ಪ್ರತಿಯೊಬ್ರು ಅವ್ರವ್ರ ಅನುಭವದಿಂದ ಏನೇನೋ ಗಳಿಸಿರ್ತಾರಲ್ಲ, ಆ ಅನುಭವದ ಮಾತು ಕೇಳುವಂತದ್ದು ಯಾವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಚೆನ್ನಾಗಿರುತ್ತೆ, ಅದ್ ಯಾರೇ ಆಗಿರ್ಬೋದು. ಈ ಲೈವ್ ಪ್ರೋಗ್ರಾಮ್ ಪ್ರತಿ ಬಾರಿ ನಂಗೆ ಲಿಂಕ್ ಬಂದಾಗ ನಾನು ಅನ್ಕೊಳ್ತೀನಿ, ನಾನು ಇದಕ್ಕೆ ಲಾಗಿನ್ ಆಗ್ಬೇಕು, ಕೇಳ್ಬೇಕು ಅಂತ ಹೇಳಿ. ಕಾರಣಾಂತರಗಳಿಂದ ಆಗದೆ ಇರಬಹುದು, ಆದ್ರೆ ಪ್ರತಿ ವ್ಯಕ್ತಿಯ ಅನುಭವ ತುಂಬಾ ಮುಖ್ಯ ಆಗುತ್ತೆ. ಅದ್ ನಮ್ಗೆಲ್ಲೋ ಒಂದ್ ಕಡೆ ಇನ್ಸ್ಪೈರ್ ಮಾಡ್ಬೋದು, ಮೋಟಿವೇಟ್ ಮಾಡ್ಬೋದು. ಓಕೆ, ಹೀಗೂ ಯೋಚನೆ ಮಾಡ್ಬೋದಾ, ಹೀಗೂ ಮಾಡ್ಬೋದಾ, ಹೀಗೂ ಬದುಕನ್ ಸಾಗಿಸ್ಬೋದಾ ಅಂತ ಹೇಳಿ. ಮತ್ತೆ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನೋದೇ ಆ ಸ್ಪಾರ್ಕ್ ಸಿಗುವಂತದ್ದೇ ಮತ್ತೊಬ್ಬರ ಅನುಭವವನ್ನ ಕೇಳಿದಾಗ, ನಮ್ಮ ಅನುಭವಗಳ ಜೊತೆಗೆ. ಓಕೆ, ನನ್ನ ಬಹುದೊಡ್ಡ ಅನುಭವವೂ ಕೂಡ ಅದೇ, ಸಂದರ್ಶನದ ಮೂಲಕ ಅನೇಕರನ್ನ ಭೇಟಿ ಮಾಡಿದ್ದು. ಹೌದು. ನಿಖಿತಾ ಯಾರು ಅಂತ ನಾನ್ ನಿಮ್ಮನ್ನ ಪ್ರಶ್ನೆ ಕೇಳಿದ್ರೆ ನಿಮ್ಮನ್ನ ಹ್ಮ್. ಪುಟ್ಟದಾಗ ಹೇಗ್ ಪರಿಚಯ ಮಾಡ್ಕೋತೀರಾ? ಅಬ್ಬ, ಇದು ತುಂಬಾ ನಿರೂಪಣೆ ಮಾಡ್ಬೇಕಾದ್ರೆ ಹ್ಮ್. ಬೇರೆಯವರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳೋದು ತುಂಬಾ ಸುಲಭ ಸರ್, ಆದ್ರೆ ಹೌದು. ನಮ್ ಬಗ್ಗೆ ನಾವು ಹೇಳ್ಕೊಳೋದು ತುಂಬಾ ಕಷ್ಟ. ಹ್ಮ್ ಹ್ಮ್ ಇದಕ್ ನನ್ನ ಹತ್ರ ಹಾ ಉತ್ತರ ತುಂಬಾ ದೊಡ್ಡದಿದೆ. ಹಾ ಅದಕ್ಕೆ ಫುಲ್ ಸ್ಟಾಪ್ ಇಟ್ಟು ಇಷ್ಟೇ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಕರೆಕ್ಟ್. ಆದ್ರೆ ಪ್ರತಿ ಕ್ಷಣವನ್ನು ಸಂಪೂರ್ಣವಾಗಿ ಟು ದ ಫುಲ್ಲೆಸ್ಟ್ ಅಂತ ಹೇಳ್ತಾರಲ್ಲ, ಹ್ಮ್. ಅದನ್ನ ಜೀವಿಸುವಂತಹ ಒಂದು ಪ್ರಯತ್ನ ನಡೆಸುವಂತಹ ಒಬ್ಬ ಸ್ಟೂಡೆಂಟ್ ಅಂತ ಹೇಳ್ಬೋದು. ವಾ 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 ಗ್ರೇಟ್. ಈಗ ನಿಮ್ಮನ್ನ ನಾನು ಸುಮ್ಮನೆ ಪರಿಚಯ ಮಾಡಕ್ ಟ್ರೈ ಮಾಡ್ತೀನಿ. ನನಗೆ ಸಿಕ್ಕಾಗ ಒಬ್ಬ ಟ್ರೈನರ್ ಆಗಿ ನಿಖಿತಾ ಸಿಕ್ಕ್ರಿ. ಹ್ಮ್. ಆಮೇಲೆ ನಮ್ಮ ಸಂಸ್ಥೆಯಲ್ಲಿ ಕೆಲ ಕಾಲ ತರಬೇತಿ, ನನ್ನ ತರಬೇತಿಯ ಜೊತೆಗೆ ಕೂಡ ಸಪೋರ್ಟ್ ಮಾಡಿಕೊಂಡು ಕೆಲ ಕಾಲ ಸಮಯವನ್ನ ದುಡಿದ್ರಿ. ಹ್ಮ್. ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ನಾಗಮ್ಮ ಫೌಂಡೇಶನ್ ಜೊತೆಗಿದ್ರಿ. ಹ್ಮ್. ಅದಾದ್ಮೇಲೆ ನೋಡಿದೆ ನೀವು ಆಲ್ ಇಂಡಿಯಾ ರೇಡಿಯೋನಲ್ಲಿ ಇದ್ರಿ ಅಲ್ಲ ಸ್ವಲ್ಪ ಕಾಲ. ಎಷ್ಟು ವರ್ಷ ಅದು ಹೌದು. ಆರ್ಟಿಯಾಗಿ? ಆಲ್ಮೋಸ್ಟ್ ಒಂದು ಆಲ್ ಇಂಡಿಯಾ ರೇಡಿಯೋದಲ್ಲಿ ಒಂದು 3-4 ವರ್ಷ. ಆ, 3-4 ವರ್ಷ. 3 ವರ್ಷ, ಆಮೇಲೆ ಹಾ. ರೇಡಿಯೋ ಸಿಟಿಗೆ ಬಂದು ಎಷ್ಟು ವರ್ಷ ಆಯ್ತು? ಈಗ ಆಲ್ಮೋಸ್ಟ್ ಒಂದು ಶುಭೋದಯ ಹೋಸ್ಟ್ ಮಾಡ್ತಾ 5 ವರ್ಷ ಆಯ್ತು. ಅವು ಶುಭೋದಯ ಹೋಸ್ಟ್ ಮಾಡಿ 5 ವರ್ಷ ಆಯ್ತು. ಹೌದು. ಸೊ ಇವಾಗ ಇನ್ನೊಂದು ಶೋ ಕೂಡ ಹೋಸ್ಟ್ ಮಾಡ್ತಾ ಇದ್ದೀನಿ ನಾನು, ಸ್ಟಾರ್ಸ್ ಎಕ್ಸ್‌ಪ್ರೆಸ್ ಅಂತ. ಓಕೆ 11ರಿಂದ 2 ಗಂಟೆ ತನಕ. ಓಕೆ ಓಕೆ. ಸೊ ಎಫ್ ಎಂ ರೇಡಿಯೋ ಸಿಟಿಯಲ್ಲಿ ಆರ್ ಜೆ ನಿಖಿತಾ ಅಂತ ಖ್ಯಾತಿಯಾಗಿರುವ ನಿಖಿತಾ ಏಪ್ರಿಲ್ 3 ರಾತ್ರಿ 8 ಗಂಟೆಗೆ ಯೂಟ್ಯೂಬ್ ಲೈವ್ನಲ್ಲಿ ನಮ್ಮ ಜೊತೆ ಇರ್ತಾರೆ. ಅವ್ರ ಬಗ್ಗೆ ಇನ್ನೊಂಚೂರು ಡಿಟೈಲ್ ಆಗಿ ಮಾತಾಡಿಸ್ತೀನಿ. ಈಗಾಗಲೇ ಹೇಳಿರೋ ಹಾಗೆ ನಿರೂಪಣೆ ಕೃತಿಗೆ ನೀವು ಲೇಖನ ಬರೆದು ಕೊಡ್ಲೇಬೇಕು ನಿಖಿತಾ ಅಂತ ಆ, ಬ ಹೇಳಿ ಬರ್ಸಿದ್ದೀನಿ, ಬರೆದು ಕೊಟ್ಟಿದ್ದಾರೆ ಅವರ ಅನುಭವನ. ಜೊತೆಗೆ ನಮ್ಮ ಗ್ರ್ಯಾಟಿಟ್ಯೂಡ್ ಫಂಕ್ಷನ್ಗೆ ಹಲವಾರು ವರ್ಷಗಳು ನಿರೂಪಣೆ ಮಾಡಿ ಆ ಕಾರ್ಯಕ್ರಮಕ್ಕೆ ಕಳೆಯನ್ನು ತಂದು ಕೊಟ್ಟಿದ್ದಾರೆ ನಿಖಿತಾ. ಆ? ಥ್ಯಾಂಕ್ ಯು ಸರ್, So, ಥ್ಯಾಂಕ್ ಯು. ಆ, ನಿಖಿತಾ, ನನಗಂತೂ ನೀವು ಹೊಸ ಹೊಸದಾಗೆ ಕಾಣಿಸ್ತಾ ಇರ್ತೀರಿ. ಆ, ಆ, ಹೊಸತನ ಅಂದ್ರಿ. ಹ ಹ್ಮ್. ಆ ಹ್ಮ್. ಹೊಸತನ, ನಾವೀನ್ಯತೆ, ಹ್ಮ್. ಅದ್ರ ಮಾಡೋದ್ರಲ್ಲೇ ಒಂಚೂರು ಡಿಫ್ರೆಂಟ್ ಆಗಿರೋದು, ಕ್ರಿಯೇಟಿವ್ ಆಗಿರೋದು ಹ್ಮ್. ಎಷ್ಟು ಖುಷಿ ಕೊಡುತ್ತಲ್ಲ. ಖಂಡಿತ ಸರ್.
ಹಾ. ಪ್ರತಿಯೊಂದು ಒಂದೇ ತರ ಇದ್ ಬಿಟ್ರೆ ಒಂದು ಸ್ಟಾಗ್ನೆಂಟ್ ಆಗ್ಬಿಡ್ತೀವಿ. ಹ್ಮ್. ಆಗ್ಲೇ ಎಲ್ಲ ಸೊಳ್ಳೆಗಳು ಬರೋದಕ್ಕೆ ಸ್ಟಾರ್ಟ್ ಆಗೋದು. ನೀರು ಸ್ಟಾಗ್ನೆಂಟ್ ಆಗಿದ್ದಾಗ ಯಾವಾಗ ನಾವು ಹರಿತಾ ಇರ್ತೀವೋ ನಾವು ಪರಿಶುದ್ಧವಾಗ್ತಾ ಹೋಗ್ತೀವಿ. ನಮ್ಮ ಕರೆಕ್ಟ್. ಯೋಚನೆಗಳ ಜೊತೆಗೆ ನಾವು ಕೊಡುವಂತಹ ವಿಚಾರಗಳು ಕೂಡ ಅಷ್ಟು ಪರಿಶುದ್ಧವಾಗಿರುತ್ತೆ. ಹ್ಮ್. ಯಾವಾಗ ಒಬ್ಬ ವ್ಯಕ್ತಿ ನಾನು ಇನ್ನೇನು ಮಾಡ್ಬೋದು ಅನ್ನೋ ಒಂದು ಪ್ರಶ್ನೆ ಅವನನ್ನೇ ಅವನು ಕೇಳ್ಕೊಂಡ್ರೆ ಹ್ಮ್. ಬಹುಶಃ ಬದುಕನ್ನು ನೋಡುವಂತಹ ಅಥವಾ ನಾವು ಮಾಡುವಂತಹ ಕೆಲಸ ಪ್ರತಿಯೊಂದು ಕೂಡ ತುಂಬಾ ಬದಲಾವಣೆ ತರುತ್ತೆ ಅನ್ಸುತ್ತೆ. ಒಂದೇ ಒಂದ್ ಪ್ರಶ್ನೆ, ನಾನು ಹ್ಮ್. ಇನ್ನು ವಿಭಿನ್ನವಾಗಿ ಏನ್ ಮಾಡ್ಬೋದು, ಇನ್ನು ಡಿಫ್ರೆಂಟ್ ಆಗಿ ಏನ್ ಮಾಡ್ಬೋದು, ಸ್ಟ್ರೆಸ್ ಮಾಡ್ಕೊಂಡಲ್ಲ, ಆದ್ರೆ ಹಾಗೆ ಕುತ್ಕೊಂಡು ಇನ್ ವಿಭಿನ್ನವಾಗಿ ಏನ್ ಮಾಡ್ಬೋದು. ಪ್ರತಿ ದಿನದ ಕೆಲ್ಸನೇ ಆಗಿರ್ಬೋದು, ಬಟ್ಟೆ ಜೋಡ್ಸಿಡೋದೇ ಆಗಿರ್ಬೋದು, ಹ್ಮ್. ಫೋಲ್ಡ್ ಮಾಡಿ ನೀಟಾಗಿ ಇಡ್ತೀವಿ, ಸರಿ ಇದನ್ನ ಹೀಗ್ ಮಾಡಿದ್ರೆ ಹೇಗಿರ್ಬೋದು. ಈ ಹ್ಮ್. ಚಿಕ್ಕ ಚಿಕ್ಕ ವಿಚಾರಗಳು ನಮ್ಮ ಪ್ರತಿಯೊಬ್ಬರ ಐಡೆಂಟಿಟಿ. ಹ್ಮ್. ಪ್ರತಿಯೊಬ್ರು ಕೂಡ ಆ ಸ್ಟೈಲ್ ನ ಇನ್ಕಲ್ಕೇಟ್ ಮಾಡಿದಾಗ ನಾವು ಹ್ಮ್. ಸುಮ್ನೆ ಬದುಕ್ತಾ ಇರೋದಿಲ್ಲ, ಆ ಬದುಕಿಗೊಂದು ಅರ್ಥ ಕೊಡ್ತಿದೀವಿ. ನಾವು ಬದುಕಿಗೆ ಇನ್ನು ನೀನ್ ಚೆನ್ನಾಗಿರು ಅಂತ ಹೇಳ್ಬಿಟ್ಟು ನಾವು ಬದುಕಿಗೆ ಹೇಳ್ದಂಗೆ ತುಂಬಾ ಮೆಟಫರಿಕಲ್ ಆಗಿ ಹೇಳ್ತಾ ಇದ್ದೀನಿ. ಬಟ್ ಐ ಥಿಂಕ್ ಈ ಚಿಕ್ಕ ಚಿಕ್ಕ ವಿಚಾರಗಳೇ ಬಹುಶಃ ಮ್ಯಾಟರ್ ಆಗತ್ತೆ. ಈಗ ಹೊಸತನ ನಮ್ಗೆ ಕೀಪ್ಸ್ ನಾವಿಬ್ರು ಅಸ್ ಅಲೈವ್. ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅಲ್ಲಿ ಭೇಟಿ ಆದ್ವಿ. ಹ್ಮ್. ನನಗೆ ನಿಖಿತಾ, ನಿಮ್ಗೊಂದು ಕಾಂಪ್ಲಿಮೆಂಟ್ ಮಾಡಿದೆ ನಾನು. ಆ, ಹ್ಮ್. ನಿಖಿತಾ, ನೀವು ಮುಂಚೆಗಿಂತ ಒಂದ್ 10 ವರ್ಷ ಚಿಕ್ಕವರಂಗ್ ಕಾಣಿಸ್ತಾ ಇದ್ದೀರಿ ಅಂತ. ಹ್ಮ್. ಏನ್ ಅನ್ನಿಸ್ತ ಅವಾಗ? ಆವಾಗ ಖುಷಿ ಆಗತ್ತೆ ಸರ್, ಖಂಡಿತ. ಯಾಕಂದ್ರೆ ನಾವು ನಮ್ಮನ್ನ ಪ್ರತಿದಿನ ಮಿರರ್ ನೋಡ್ಬೇಕಾದ್ರೆ ಅಂಥ ಚೇಂಜಸ್ ಏನೋ ಗೊತ್ತಾಗೋದಿಲ್ಲ. ಹ್ಮ್. ಆ, ಆದ್ರೆ ಇನ್ನೊಬ್ರು ಹಿಂಗ್ ಕಾಂಪ್ಲಿಮೆಂಟ್ ಮಾಡಿದಾಗ ಖಂಡಿತ ಖುಷಿ ಆಗುತ್ತೆ. ಹೇಗಿದ್ದು ಅಂತ ಕೇಳಿದಾಗ ಒಂದ್ ಮಾತು ಹೇಳ್ದೆ, ಯೋಚನೆ ಮಾಡೋದು ಕೂಡ ಕಡಿಮೆ ಮಾಡಿದೀನಿ ಸರ್ ಅಂತ ಹೇಳಿ. ಹೌದು. ಹ್ಮ್. ಸೊ ಈ ರೀತಿ ಆಮೇಲೆ ಅನೇಕ ವಿಷಯಗಳನ್ನ ನಾವು ಮುಂದಿನ ವಾರ ಚರ್ಚೆ ಮಾಡ್ತಾ ಇದ್ದೀವಿ. ನೀವು ಒಂದು ಅದಕ್ಕೆ ಟೈಟ್ಲ್ ಕೊಟ್ಟು ಆ, ಹ್ಮ್. ನಾವು ಹರಟೆ ಹೊಡೆಯೋಣ. ಹರಟೆ ಹೊಡೆದಾದ್ಮೇಲೆ ಖಂಡಿತ ಆನ್ಲೈನ್ ಸ್ಟೂಡೆಂಟ್ಸ್ಗಳನ್ನು ಕೂಡ ಅವರು ಪ್ರಶ್ನೆ ಕೇಳೋದಕ್ಕೆ, ಮಾತಾಡೋದಕ್ಕೆ ಮುಂದಿನ ವಾರ ಅವಕಾಶ ಮಾಡಿಕೊಡ್ತೀನಿ. ಖಂಡಿತ ಖಂಡಿತ ಸರ್. ಓಕೆ. ಥ್ಯಾಂಕ್ ಯು ನಿಖಿತಾ. ಯುಗಾದಿ ಶುಭಾಶಯನ ಇನ್ನೊಂದ್ಸರಿ ಬೇರೆ ಡಿಫ್ರೆಂಟ್ ಆಗಿ ಕೋರ್ಬಿಡಿ ಅಂತ. ನಿಮ್ಮ ಹಾ. ರೇಡಿಯೋ ಸ್ಟೈಲಲ್ಲಿ ಕೋರ್ತೀರಾ? ಓಕೆ. ಹ್ಮ್. ಓಕೆ. ಬದುಕಿನ ಪ್ರತಿದಿನವೂ ಹೊಸತನವನ್ನ ತಂದುಕೊಡುತ್ತೆ. ಹಾಗೆ ಪ್ರತಿ ವರ್ಷ, ಪ್ರತಿ ಸಂವತ್ಸರವೂ ಅದರದೇ ಆಗಿರುವಂತಹ ಛಾಪನ್ನ ಮೂಡಿಸುತ್ತೆ ನಮ್ಮ ಬದುಕಲ್ಲಿ. ಹಾಗಾಗಿ ಪ್ರತಿದಿನವನ್ನು ಅರ್ಥಪೂರ್ಣವಾಗಿಸ್ತಾ ಈ ಯುಗಾದಿ ಬರುವಂತಹ ಹೊಸ ವರ್ಷಗಳು, ಹೊಸ ದಿನಗಳ ಸಾಲನ್ನ ಅರ್ಥಪೂರ್ಣವಾಗಿ ಹೊಸತನದೊಂದಿಗೆ, ಹೊಸ ಆಲೋಚನೆಗಳೊಂದಿಗೆ ನಮ್ಮ ಬದುಕನ್ನ ಸಾಗಿಸೋಣ. ಹೊಸ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಯುಗಾದಿಯ ಹೊಸ ಹಬ್ಬದ ಶುಭಾಶಯಗಳು. ಎಸ್, ಏಪ್ರಿಲ್ 3 ಆ, ರಾತ್ರಿ 8 ಗಂಟೆಗೆ ಸರಿಯಾಗಿ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಲೈವ್ ನಲ್ಲಿ ನಾನು ನಿಖಿತಾ ಬರ್ತೇವೆ. ಮಿಸ್ ಮಾಡಬೇಡಿ. ಎಸ್ ನಿಖಿತಾ. ಎಸ್ ಥ್ಯಾಂಕ್ ಯು. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಥ್ಯಾಂಕ್ ಯು. ಮಚ್. ಮುಂದಿನ ವಾರ ಭೇಟಿ ಆಗೋಣ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಥ್ಯಾಂಕ್ ಯು. ಯು. ಬಾಯ್. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್. ಎಲ್ಲರಿಗೂ ನಮಸ್ಕಾರ. ಬಾಯ್.